ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೋಡಿ, ನಾನಿವತ್ತು ಕೋಡ್ಬೇಳೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇದೇ ಬಟ್ಲಿಂದ ಒಂದು ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅರ್ಧ ಬಟ್ಲು ಮೈದಾ ಹಿಟ್ಟು ಹಾಕ್ಕೊಳ್ತೀನಿ. ನೋಡಿ, ಅರ್ಧ ಬಟ್ಲು ಮಾತ್ರ ಮೈದಾ ಹಿಟ್ಟು ಸಾಕು. ಅದನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಏನು ಬೇಡ, ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿದರೆ ಸಾಕು. ಆಮೇಲೆ ಒಂದು ಬೌಲ್ಗೆ ತೆಗೆದಿದ್ದೀನಿ. ನೋಡಿ, ಫ್ರೈ ಮಾಡಿದ ಅಕ್ಕಿ ಮತ್ತು ಮೈದಾ ಹಿಟ್ಟನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಸಾಕು, 1 ಸ್ಪೂನ್ ಸಾಕು ಖಾರದ ಪೌಡ್ರು. ಆಮೇಲೆ ಸ್ವಲ್ಪ ಅಜ್ವಾಯಿನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಜ್ವಾಯಿನು, ಸ್ವಲ್ಪ ಇಂಗು, ಚಿಟಿಕೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಕೋಡ್ಬೇಳೆ. ನೋಡಿ, ಒಂದು 3 ಟೀ ಸ್ಪೂನು ಆಯಿಲು ಕಾಯಿಸೋಕ್ಕಿಟ್ಟಿದ್ದೀನಿ. ಕಾಯಿಸಿದ ಆಯಿಲ್ ಹಾಕ್ಕೊಳ್ಬೇಕು, ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೀ ಸ್ಪೂನಿಂದ. ನೋಡಿ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಿ, ಕೈಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹೀಗೆ ಉಂಡೆ ಥರ ಕಟ್ಟಿದರೆ ಉಂಡೆ ಥರ ಬಿಡಬೇಕು. ಆವಾಗ ನೀರು ಹಾಕ್ಕೊಂಡು ಅದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಟಿರಬೇಕು. ನೋಡಿ, ಕಲಿಸ್ತಾ ಇದ್ದೀನಿ ಹಿಟ್ಟನ್ನು. ನೋಡಿ, ಕಲಸಿದ್ದೀನಿ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿರಬೇಕು. ಜಾಸ್ತಿ ಮೆತ್ತಗೆ ಏನು ಬೇಡ, ಇಷ್ಟು ಚಪಾತಿ ಹಿಟ್ಟಿನ ಥರ ಇದ್ದರೆ ಸಾಕು. ನೋಡಿ, ಚೆನ್ನಾಗಿ ಒಂದು 10 ನಿಮಿಷ ನೆನೆಸಿಡ್ಬೇಕು. ಹಾಗೆ ಒಂದು 10 ಮಿನಿಟ್ಸ್ ಬಿಟ್ಟು ತೆಗೆದು ಕೋಡ್ಬೇಳೆಯನ್ನು ಮಾಡಬೇಕು. ಈಗ ಇಷ್ಟೇ ಕಟ್ ಮಾಡಿಕೊಂಡು ಚಪಾತಿ ಲಟ್ಸೋದಿರುತ್ತಲ್ಲ, ಅದ್ರ ಮೇಲೆ ಹೀಗೆ ಕೊಳವೆ ಥರ ಹೀಗೆ ಕೊಳವೆ ಥರ ಮಾಡಿ ಕಟ್ ಮಾಡ್ಕೋಬೇಕು. ನೋಡಿ, ಹೀಗೆ ಅರ್ಧ ಕಟ್ ಮಾಡಿ ಅದರಲ್ಲಿ ರೌಂಡ್ ಮಾಡಿದರೆ ಕೋಡ್ಬೇಳೆ ಥರ ಶೇಪ್ ಬರುತ್ತೆ. ನೋಡಿ, ಕೋಡ್ಬೇಳೆ ಮಾಡ್ತಾ ಇದ್ದೀನಿ. ಈಗ ಈ ಥರ ಮಾಡಬೇಕು. ನೋಡಿ, ಈ ಥರ ಸುತ್ತಿದ್ರೆ ಈ ಕೋಡ್ಬೇಳೆ ಥರ ರೆಡಿ ಆಗುತ್ತೆ. ನಿಮ್ಗೆ ಇನ್ನೂ ದಪ್ಪ ಬೇಕಾಗಿದ್ರೆ ದಪ್ಪನೂ ಮಾಡ್ಕೊಳ್ಬೋದು. ನಾನು ಮೀಡಿಯಮ್ ಸೈಜ್ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನೀವು ಮಾಡಿ ನೋಡಿ, ತುಂಬಾ ಈಸಿ. ನೋಡಿ, ಹೀಗೆ ರೌಂಡಾಗಿ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಬಾಣಲೆಯಲ್ಲಿ ಎಣ್ಣೆ ಕಾಯಿಸ್ತಾ ಇದ್ದೀನಲ್ಲ, ಕಾದ್ಮೇಲೆ ಕೋಡ್ಬೇಳೆಯನ್ನು ಡೀಪ್ ಫ್ರೈ ಮಾಡಬೇಕು. ನೋಡಿ, ಈಗ ಎಣ್ಣೆ ಕಾಯ್ದಿದೆ, ಹಾಕ್ತಾ ಇದ್ದೀನಿ ಎಲ್ಲ ಕೋಡ್ಬೇಳೆನೂ. ಜಾಸ್ತಿ ಹೈ ಇಟ್ಕೋಬಾರ್ದು ಗ್ಯಾಸ್ನ, ಮೀಡಿಯಮ್ ಅಥವಾ ಇನ್ನೂ ಸಣ್ಣಗಿಟ್ಟು ನಡೆಯುತ್ತೆ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನೋಡಿ, ಈಗ ಈ ಥರ ಆಗಿದೆ. ತುಂಬ ಚೆನ್ನಾಗಾಗಿತ್ತು. ತುಂಬಾ ಈಸಿ, ನೀವು ಮಾಡ್ಬೋದು. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ದಿ ಫುಡ್ ಕೂಡ. ನಾವು ಫ್ರೆಶ್ ಆಗಿ ಆಯಿಲ್ ಬಳಸಿ ಕರ್ದಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ರೆಡಿಯಾಗಿದೆ.
ಇನ್ನೂ ಜಾಸ್ತಿ ಬೇಕಂದರೆ ಇದ್ರ ಡಬಲ್ ಕ್ವಾಂಟಿಟಿ ಹಿಟ್ಟನ್ನು ಹಾಕಿ ಮಾಡ್ಕೋಬೋದು. ನೀವು ಚಿರೋಟಿ ರವೆ ಇದ್ದರೂ ಕೂಡ ಅದು ಕೂಡ ಸೇರಿಸ್ಬೋದು ಮೈದಾ ಬದಲಿಗೆ. ನಾನು ಚಿರೋಟಿ ರವೆ ಇರಲಿಲ್ಲಲ್ಲ, ಅದಕ್ಕೆ ಮೈದಾ ಹಾಕಿದ್ದೀನಿ, ಮೈದಾ ಹಿಟ್ಟು. ನೋಡಿ ತುಂಬ ಚೆನ್ನಾಗಾಗಿದೆ ಕೋಡ್ಬಳೆ, ಗರಿಯಾಗಿದೆ. ಈ ಎಣ್ಣೆ ಕಾಯಿಸಿ ಹಾಕಿರ್ತೀವಲ್ಲ, ತುಂಬ ಗರಿಯಾಗಿ ಆಗುತ್ತೆ ಕೋಡ್ಬಳೆ. ನೋಡಿ, ಒಂದು ಜಾಮೂನ್ ಬಟ್ಲಿಂದ ಒಂದು ಅಕ್ಕಿ ಹಿಟ್ಟು, ಅರ್ಧ ಅದೇ ಜಾಮೂನ್ ಬಟ್ಲಿಂದ ಅರ್ಧ ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಎಷ್ಟೊಂದಾಗಿದೆ ಈ ಕೋಡ್ಬಳೆ. ನೀವು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಸಬ್ಸ್ಕ್ರೈಬ್ ಮಾಡದೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ರೆಡಿಯಾಗಿದೆ ಕೋಡ್ಬಳೆ. ಮಕ್ಕಳಿಗೆ ಕೊಟ್ಬಿಟ್ರೆ 1 ನಿಮಿಷದಲ್ಲೇ ಖಾಲಿ ಮಾಡಿಬಿಡ್ತಾರೆ. ಈ ಥರ ಮಾಡಿ ಡಬ್ಬದಲ್ಲಿ ಇಟ್ಕೊಂಡ್ರೆ 8-10 ದಿವಸನೂ ತಿನ್ಬೋದು. ನೋಡಿ ತುಂಬ ಕ್ರಿಸ್ಪಿಯಾಗಿದೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.